ಧಾವಿಸಿ ರೂಪಾ ಸಾವಿಗೆ ಕಾರಣವಾದಂತಹ ವೈದ್ಯರು, ಸಿಬ್ಬಂದಿ ವರ್ಗ ಎಲ್ಲರನ್ನೂ ಕೂಡ ವಜಾಗೊಳಿಸಬೇಕು ಮತ್ತು ಅತ್ಯಂತ ಕಠಿಣವಾದಂತಹ ಕಾನೂನಿನ ಶಿಕ್ಷೆ ಆಗಬೇಕು. ಬೇರೆ ವೈದ್ಯರಿಗೆ, ಇಡೀ ರಾಜ್ಯದ ಅಥವಾ ಇಡೀ ದೇಶದ ವೈದ್ಯರುಗಳಿಗೆ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗುವ ರೀತಿಯಲ್ಲಿ ಕಾನೂನಿನ ಕ್ರಮ ಆಗಬೇಕು ಅಂತಕ್ಕಂಥದ್ದು ರೂಪಾಳ ಕುಟುಂಬದ, ರೂಪಾಳ ಊರಿನ, ಗ್ರಾಮದ, ಅವರ ತಾಯಿಯ ಗ್ರಾಮದ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಕ್ಕರಲಿನ ಆಗ್ರಹ ಆಗಿದೆ. ಈ ಒಂದು ಪ್ರತಿಭಟನೆಯ ಸ್ಥಳಕ್ಕೆ ಮಾನ್ಯ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ಅವರು ಈ ಒಂದು ಆಗ್ರಹವನ್ನ, ಮನವಿಯನ್ನ ಸ್ವೀಕಾರ ಮಾಡಬೇಕು. ಮತ್ತು ಡೀನ್, ಈ ಆರೋಗ್ಯ ಇಲಾಖೆಯ ಡೀನ್ ಅವರು ಇಲ್ಲಿಗೆ ಬಂದು ಮನವಿಯನ್ನ ಸ್ವೀಕಾರ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು SP ಅವ್ರ DHO ಕೂಡ ಒನ್ ಆಫ್ ದ ಆರೋಪಿ ತರನೇ, ಹಾಗಾಗಿ DHO ಮೇಲೇನೆ ಇಲ್ಲಿ ಆರೋಪಗಳಿರೋದ್ರಿಂದ ಅವರ ಮೇಲಾಧಿಕಾರಿಗಳು ಬಂದು ಈ ಮನವಿಯನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಕೋರ್ಕೊಳ್ತಾ. ಮಂತ್ರಿ ಇದ್ದಾರಾ ನಿಮ್ಮ ಪರವಾಗಿ? ಬೇರೆ ಬೇರೆ ಮಂತ್ರಿಗಳಿದ್ದಾರ, MLAಗಳಿದ್ದಾರ, MP ಗಳಿದ್ದಾರ? ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೆಳಗಡೆನೆ ಬರೋದು. ಹಾಗಾಗಿ ಎಂತೆಂತ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು ಪ್ರಭಾವ ಇದೆ, ನಾವು ಈ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ಇದನ್ನ ನೀವು ವೈದ್ಯರುಗಳು ಮನಸ್ಸಲ್ಲಿಟ್ಕೊಳ್ರಿ. ತಾಯಂದ್ರೆ, ಇಲ್ಲಿ ಇರ್ತಕ್ಕಂಥ ಯಜಮಾನರುಗಳೇ, ಯುವಕರೇ ನೋಡ್ರಿ, ಈಗ ಆತ್ಮಹತ್ಯೆ ಅಂತಕ್ಕಂಥದ್ದು ವೈದ್ಯರುಗಳು ಯಾವ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಯಾವ ಕಾರಣಕ್ಕೆ ಸಾವಾಯಿತು ಅಂತ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೋ ಆ ರಿಪೋರ್ಟ್ ಅನ್ನ ಇವತ್ತು ಯಾರು ರಿಪೋರ್ಟ್ ಬರೆದಿದ್ದಾರೋ ಇಲ್ಲಿ ಎಲ್ಲರ ಜನರ ಮುಂದೆ ಲಂಚದ ಆಸೆಗೆ, ಎಂಜಲಿನ ಆಸೆಗೆ ವೈದ್ಯ ವೃತ್ತಿಯನ್ನ ಅಗೌರವದಿಂದ ನೋಡ್ತಾ ಕೇವಲ ಹಣದ ಆಸೆಗೆ ಒಂದು ಜೀವನ ಕೊಂದಿದಿರಲ್ಲ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರ್ಗಣೋ ಕಾಣಿಸ್ಕೊಂಡಂತಲೇ ಬನ್ನಿ JSS ಅಡ್ಮಿಟ್ ಆಗಿ ನನಗೆ 10,000 ರೂಪಾಯಿ ಕೊಡ್ಬೇಕು, ನಿಮ್ಮ ಆಸ್ಪತ್ರೆ ಖರ್ಚು ಏನು ಬೀಳುತ್ತಾ ಅದನ್ನ ನೀವು ಕೊಟ್ಕೋಬೇಕು ಅಂತ ಹೇಳ್ದ. ಹಾಗಂದ್ರೆ ಸರಿ, ನಮ್ಮನ್ನು ಅಡ್ಮಿಟ್ ಎಲ್ಲ ಆಗೋಕ್ಕಾಗಲ್ಲ JSSಲಿ, ನಮ್ಮ ಗೌರ್ಮೆಂಟ್ ಅಡ್ಮಿಟ್ ಆಯ್ತೀವಿ ಅಂತ ಹೇಳ್ತಿಲಿ. ಏನು ಮಾಡ್ದ, ನಿಮ್ಗೆ ಗೌರ್ಮೆಂಟ್ ಅಡ್ಮಿಟ್ ಆದ್ಬೇಕಾದ್ರೆ ಹೋಗಿ ಅಂತಂದ. ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಫೋನ್ ಮಾಡ್ತಿಲಿ, ನಾನು ಅಲ್ಲಿಗೆ ಬರೋಕ್ಕಾಗಲ್ಲ, ನಿಮ್ಮ ಯಾರು ಅಡ್ಮಿಟ್ ಮಾಡ್ಕೊಂಡ್ರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಹೋಗಿ ಅಂತ. ಒಂದು ದಿವಸ ಬಂದು ನೋಡಲಿಲ್ಲ ನನ್ನ ಮಗಳನ್ನ, ಈ ಭಾರತಿ ಮೇಡಮು ಈಗ ಮಾಡ್ದ. ತಿರ್ಗಿ ಇಲ್ಲಿ ಎಲ್ಲ ನೋಡ್ತಾ ಇದ್ರು. ಎರ್ಗಣವು ರಾತ್ರಿ 9 ಗಂಟೆಗೆ ಕಾಣಿಸ್ಕೊತು, ಮಂಗಳವಾರ ನೈಟು 9 ಗಂಟೆಗೆ ಕಾಣಿಸ್ಕತ್ತಲೆ. ಬೆಳಗಾನು ಯಾರು ಬಂದು ನೋಡಲಿಲ್ಲ. ಬೆಳಿಗ್ಗೆ 5-6 ಗಂಟೆಗೆ ಕರ್ಕೋದು, ಹಿಂದಕ್ಕೆ ಕಳಿಸಿದ್ರು. ತಿರ್ಗಿ 8 ಗಂಟೆಗೆ ಒಳಗೆ ಕರ್ಕೋದ್ರು. ಒಳಗೆ ಕರ್ಕೋಗಿ ಈಚೆಗೆ ಹೋಗಮ್ಮ ಅಂತ ಕಳಿಸಿದ್ರು. ಆಗ ಡಾಕ್ಟರ್ ಕೌಸಲ್ಯ 1 ಗಂಟೆಗೆ ಬಂದ. 1 ಗಂಟೆಗೆ ಬಂದು, ನೋಡಮ್ಮ ನಿನ್ನ ಮಗ ಎರ್ಗಣೋ, ನಿನ್ನ ಮಗ ಸರಿಲ್ಲ, ಆಗ ಈಗ ಎಂಥ ಮಗಳು ಎತ್ತಿದ ಹಂಗೆ ಅಂತ ನನ್ನ ಮೇಲೆ ಜಗಳ ಆಡ್ಬಿಟ್ಟು ನಿಮ್ಗೆ 5,000 ರೂಪಾಯಿ ಕೊಟ್ರೆ ನಿನ್ನ ಮಗಳಿಗೆ ಡೆಲಿವರಿ ಮಾಡ್ತೀನಿ ಅಂತಂದ. ಹಾಗಂದ್ರೆ ನಮ್ಮ ಮೇಡಮ್ ನಾನು ಈಗ ಕೊಡೋಕ್ಕಾಗ್ದ, ನಾವೆಲ್ಲ ಹೊರ್ಗಡವ್ರೆ, ನಾನು ಕೊಡ್ತೀನಿ, ನನ್ನ ಮಗಳ ಸೇಫ್ಟಿ ನಂಗೆ ಮುಖ್ಯ, ನನ್ನ ಮಗಳಿಗೆ ಫಸ್ಟ್ ಡೆಲಿವರಿ ಮಾಡಿ ನಾನು ಕೊಡ್ತೀನಿ ಅಂತ ಕೇಳ್ದು. ಆಗ ಇವೇನು ಮಾಡ್ದೆ, ಪಾಪಕ್ಕೆ ಏನು ಮಾಡ್ದೆ, 2 ಕೈಲೂ ಪ್ರೆಸ್ ಮಾಡಿ ನನ್ನ ಮಗಳ ಕೆಳಗಡೆ ಪಾಪ ಬಂದು ಮೇಲ್ಗಡೆ ತೂಳಿಂಗ ಕಣ್ಲೆ ಹೊಂಟಾಯ್ತು.